ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹಣ ಸಂಪಾದನೆ ಸುಲಭವಲ್ಲ, ಆದರೆ ಬಹಳ ಸಾರಿ ನಮಗೆ ಗೊತ್ತಿಲ್ಲದೆ ಹಣ ವ್ಯರ್ಥ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು 9 ಸಿಂಪಲ್ ಆದರೆ ಪವರ್ಫುಲ್ ಟಿಪ್ಸ್ ಹೇಳ್ತೀನಿ. ಇದನ್ನು ಫಾಲೋ ಮಾಡಿದರೆ ನೀವು ತಿಂಗಳಿಗೆ ಸಾವಿರಾರು ರೂಪಾಯಿ ಉಳಿಸಬಹುದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಯೂಸ್ಫುಲ್ ಹೋಮ್ ಟಿಪ್ಸ್, ಮನಿ ಟಿಪ್ಸ್ ಎಲ್ಲ ಸಿಗುತ್ತವೆ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲು ನೀವು ಏನು ಮಾಡಬೇಕಂದ್ರೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಬರೆಯಬೇಕು. ರೆಂಟ್, ಗ್ರೋಸರಿ, ಕರೆಂಟ್ ಬಿಲ್ ಎಲ್ಲವೂ ನೋಟ್ ಮಾಡ್ಕೊಳ್ಳಿ. ಇದರಿಂದ ಅನ್ನೆಸೆಸರಿ ಖರ್ಚು ಯಾವುದು ಅಂತ ಕ್ಲಿಯರ್ ಆಗುತ್ತೆ. ಬಜೆಟ್ ಇಲ್ಲದೆ ಸೇವಿಂಗ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಸ್ನೇಹಿತರೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ನಮ್ಮ ಮನೆಗಳಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಆದರೆ ಸಿಂಪಲ್ ಚೇಂಜಸ್ ಮಾಡಿದರೆ ರೆಡ್ಯೂಸ್ ಮಾಡಬಹುದು. LED ಬಲ್ಬ್ಸ್ ಯೂಸ್ ಮಾಡಿ, ಚಾರ್ಜರ್ ಬಲ್ಬ್ ರಿಮೂವ್ ಮಾಡಿ, ಬಳಸದ ಫ್ಯಾನ್ ಮತ್ತು ಲೈಟ್ಗಳನ್ನು ತಕ್ಷಣವೇ ಆರಿಸಿ. ಇದರಿಂದ ದೊಡ್ಡ ಸೇವಿಂಗ್ಸ್ ಕೊಡುತ್ತದೆ ಸ್ನೇಹಿತರೆ ದಿನ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಸೂಪರ್ ಮಾರ್ಕೆಟ್ಗೆ ಹೋಗೋದಕ್ಕೆ ಮೊದಲು ಲಿಸ್ಟ್ ಮಾಡ್ಕೊಳ್ಳಿ. ಆಫರ್ ನೋಡಿಕೊಂಡು ಬಲ್ಕ್ ಬೈ ಮಾಡಬಹುದು, ಆದರೆ ಬೇಕಾದಷ್ಟೇ ತೆಗೆದುಕೊಳ್ಳಿ. ಎಮೋಷ್ನಲ್ ಶಾಪಿಂಗ್ ಅವಾಯ್ಡ್ ಮಾಡಿದರೆ ತಿಂಗಳಿಗೆ ತುಂಬ ಹಳೆ ಉಳಿಯುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಹೊರಗಿನ ಆಟ ಕಡಿಮೆ ಮಾಡಿ. ವಾರಕ್ಕೆ 3-4 ಬಾರಿ ಹೊರಗೆ ತಿನ್ನೋದು ಕಾಮನ್ ಆಗಿದೆ. ಸೊ ಸ್ನೇಹಿತರೆ, ಆದರೆ ಇದರಿಂದ ಹೆಲ್ತ್ ಕೂಡ ಎಫೆಕ್ಟ್ ಆಗುತ್ತೆ, ಮನಿ ಕೂಡ ವೇಸ್ಟ್ ಆಗುತ್ತೆ. ಮನೆಯಲ್ಲಿ ಸಿಂಪಲ್ ಕುಕ್ಕಿಂಗ್ ಮಾಡಿದರೆ ಸೇವಿಂಗ್ಸ್ ಪ್ಲಸ್ ಹೆಲ್ತ್ ಎರಡೂ ಕೂಡ ಉಳಿಯುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಕುಕ್ಕಿಂಗ್ ಮಾಡ್ತಾ ಇದ್ದಾಗ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿದರೆ ಗ್ಯಾಸ್ ಸೇವ್ ಆಗುತ್ತೆ. ವಾಟರ್ ವೇಸ್ಟೇಜ್ ಅವಾಯ್ಡ್ ಮಾಡಿ. ಈ ಸ್ಮಾಲ್ ಹ್ಯಾಬಿಟ್ಸ್ ಮಂತ್ಲಿ ಬಿಲ್ ಕಡಿಮೆ ಮಾಡುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಹಳೆಯ ಬಟ್ಟೆ, ಕಂಟೈನರ್ಸ್, ಐಟಮ್ಸ್ ರೆಡ್ಯೂಸ್ ಮತ್ತು ರಿಯೂಸ್ ಮಾಡಬಹುದು ಸ್ನೇಹಿತರೆ. ಹೊಸದು ತೆಗೆದುಕೊಳ್ಳೋದು ಕಡಿಮೆ ಮಾಡಿದೆ ಅನ್ನೆಸೆಸರಿ ಖರ್ಚು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಆನ್ಲೈನ್ ಅಥವಾ ಶಾಪ್ನಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ತಕ್ಷಣಕ್ಕೆ ಪರ್ಚೇಸ್ ಮಾಡಬೇಡಿ. 24 hours ವೇಟ್ ಮಾಡಿ, ಇನ್ನೂ ಬೇಕು ಅನಿಸಿದರೆ ಮಾತ್ರ ತೆಗೆದುಕೊಳ್ಳಿ. ಇದೊಂದು ಪವರ್ಫುಲ್ ಹ್ಯಾಬಿಟ್ ಆಗಿದೆ ಸ್ನೇಹಿತರೆ. ಹಣ ಉಳಿಸೋಕ್ಕೆ ಬೆಸ್ಟ್ ವಿಧಾನ, ಮೊದಲು ಸೇವಿಂಗ್ಸ್, ನಂತರ ಖರ್ಚು. ಸ್ಯಾಲ್ರಿ ಬಂದ ತಕ್ಷಣ 10%, 20% ಅಮೌಂಟ್ನ ಸಪ್ರೇಟ್ ಅಕೌಂಟ್ಗೆ ಹಾಕಿ. ಉಳಿದ ಹಣದಲ್ಲಿ ಖರ್ಚು ಮ್ಯಾನೇಜ್ ಮಾಡಿ. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಪವರ್ಫುಲ್ ಮತ್ತು ಇದನ್ನು ಹ್ಯಾಬಿಟ್ ಮಾಡಿ ಸ್ನೇಹಿತರೆ. ಮೊದಲು ಖರ್ಚು ಮಾಡಿ ಉಳಿದದ್ದು ಉಳಿಸೋದು ಅಲ್ಲ, ಮೊದಲು ಉಳಿಸಿ ಉಳಿದನ್ನು ಖರ್ಚು ಮಾಡೋದನ್ನು ಕಲೀರಿ ಸ್ನೇಹಿತರೆ. ಈ 9 ಟಿಪ್ಸ್ ಫಾಲೋ ಮಾಡಿದರೆ ನೀವು ಸ್ಲೋ ಆಗಿ ಫೈನಾನ್ಷಿಯಲಿ ಕಂಟ್ರೋಲ್ ತೆಗೆದುಕೊಳ್ಳಬಹುದು. ಸ್ಮಾಲ್ ಚೇಂಜಸ್ ಬಿಗ್ ಸೇವಿಂಗ್ಸ್ ಆಗುತ್ತೆ ಸ್ನೇಹಿತರೆ. ಸೊ ತಾವೇನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನ್ ರೀತಿಯಲ್ಲಿ ಬರುತ್ತವೆ ಸ್ನೇಹಿತರೆ. ಸೊ ಎಲ್ಲರೂ ಆರಾಮಿದ್ದೀರ ಅಂದ್ಕೊಳ್ಳುತ್ತಾ ಬಾಯ್, ಮತ್ತೆ ಸಿಗೋಣ.